ಎಲ್ಲರಿಗೂ ನಮಸ್ತೆ. ತಮಗೆಲ್ಲರಿಗೂ ಶ್ರೀನಾಥ ಪುಸ್ತಕಾಲಯಕ್ಕೆ ಸುಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾವು ಒಂದು ಪುಸ್ತಕವನ್ನು ಪರಿಚಯಿಸುತ್ತಿದ್ದೇವೆ. ಅದು ಪುಸ್ತಕದ ಹೆಸರು ಬಂದುಬಿಟ್ಟು ಯಶಸ್ಸಿನ ರಹಸ್ಯ ಅಂತ ಪುರುಷೋತ್ತಮಾನಂದ ಮಹಾರಾಜ್ ಅವರು ಬರೆದಿರುವಂಥ ಪುಸ್ತಕ. ಈ ಪುಸ್ತಕನ ನೀವು ಯಾಕೆ ಓದಬೇಕಂತ ಸಹ ಹೇಳ್ತೀನಿ. ಈ ವಿಡಿಯೋ ನೋಡುತ್ತಿರುವವರು ಯುವಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಗೃಹಿಣಿಯರು, ಗೃಹಸ್ಥರು, ಯಾರಾದರೂ ಆಗಿರ್ಬೋದು. ಈ ಪುಸ್ತಕ ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವವರಿಗೆ ಈ ಪುಸ್ತಕ ಹೇಳಿ ಬರೆಸಿದಂತಹ ಪುಸ್ತಕ. ಈ ಪುಸ್ತಕ ನನ್ನ ಮೇಲೂ ಸಹ ಗಾಢವಾದ ಪರಿಣಾಮ ಕೂಡ ಬೀರಿದೆ. ಈ ಪುಸ್ತಕದಲ್ಲಿ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಇರಬೇಕು, ಅವನ ದಿನಚರಿ ಹೇಗಿರಬೇಕು, ಒಬ್ಬ ಸಾಧಕ ಯಾವ ರೀತಿ ಇರಬೇಕು, ಆ ಸಾಧಕನಲ್ಲಿ ಬರುವಂತಹ ಅವನು ಪರಿಶುದ್ಧವಾಗಿ ಹೇಗಿರಬೇಕು, ಆಮೇಲೆ ಚೆನ್ನಾಗಿ ಓದ್ತಾ ಇದ್ದರೆ ಅಥವಾ ಫೋಕಸ್ಸಾಗಿ ಹೆಂಗೆ ಓದಬೇಕು ಅಂತ ಸಹ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಮುಖ್ಯಾಂಶಗಳು ನಾನು ಆಲ್ರೆಡಿ ಇದನ್ನು ತುಂಬ ಸಲ ಓದಿದ್ದೀನಿ. ಈಗ ನಾನು ನಿಮಗೆ ಸುಮ್ಮನೆ ಪರಿಚಯಿಸ್ತಾ ಹೋಗ್ತೀನಿ, ಪರಿವಿಡಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬರುತ್ತೆ ಪ್ರಯತ್ನವೇ ಪರಮೇಶ್ವರ ಅಂತ ಒಂದು ಬರುತ್ತೆ. ಪ್ರಯತ್ನವೇ ನಮ್ಮ ಪರಮೇಶ್ವರ ಆಗಿದೆ ಅಂತ ಅವರು ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಆಮೇಲೆ ವಿದ್ಯಾರ್ಥಿಗಾಗಿ ಅಂತ ಒಂದು ಪತ್ರ ಬರುತ್ತೆ. ಅವರು ವಿದ್ಯಾರ್ಥಿಗೋಸ್ಕರನೇ ಆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಏಕಾಗ್ರತೆಯನ್ನು ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಸಂಪಾದಿಸಿಕೊಳ್ಳಬೇಕು, ಮನಸ್ಸು ತುಂಬ ಚಂಚಲ ಆಗುತ್ತೆ, ಅದನ್ನು ಒಂದು ಕೇಂದ್ರೀಕೃತವಾಗಿ ಯಾವ ರೀತಿ ನಾವು ಸ್ಟಡಿ ಮೂಲಕ ಒಯ್ಯಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಆಮೇಲೆ ಸಮಯ ಪ್ರಜ್ಞೆ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಒಬ್ಬ ವಿದ್ಯಾರ್ಥಿ, ಒಬ್ಬ ಸಾಧಕ, ಯಾವುದೇ ಒಬ್ಬ ವ್ಯಕ್ತಿಗೆ ಸಮಯ ಪ್ರಜ್ಞೆ ಎಷ್ಟು ಇರಬೇಕು, ಸಮಯ ಪ್ರಜ್ಞೆಯಿಂದ ಅವನು ಯಾವ ರೀತಿ ಜೀವನ ಮಾಡ್ಬೋದು ಅಥವಾ ಜೀವನ ಕಟ್ಕೊಳ್ಬೋದು ಅಂತ ಅವರು ಇದು ಮಾಡ್ತಾ ಹೋಗ್ತಾರೆ. ಆಮೇಲೆ ಇಲ್ಲಿ ಮುಂದೆ ಬರ್ತಾ ಇದ್ದರೆ ನಮಗೆ ಗುರಿ ತಪ್ಪುತ್ತೆ, ನಮಗೆ ಸರಿಯಾದ ಮಾರ್ಗದರ್ಶನ ಇರಲ್ಲ, ತುಂಬ ಮನಸ್ಸು ತುಂಬ ಚಂಚಲ ಆಗ್ತಾ ಇರುತ್ತೆ. ಇದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಿ ಒಂದು ಗುರಿ ಕಡೆಗೆ ನಾವು ಸಾಗೋದು ಹೇಗೆ ಅಂತ ಅವರು ಇದು ಮಾಡ್ತಾ ಹೋಗ್ತಾರೆ. ಆಮೇಲೆ ಇಲ್ಲಿ 4ನೇ ಅಧ್ಯಾಯದಲ್ಲಿ ಬರುತ್ತೆ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅಂತ ಬರುತ್ತೆ. ಇಲ್ಲಿ ಬೌದ್ಧಿಕ ಶಕ್ತಿ, ನೈತಿಕ ಶಕ್ತಿ, ದೈಹಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿಗಳು ಯಾವ ರೀತಿ ಒಬ್ಬ ಮನುಷ್ಯನಲ್ಲಿ ಇರಬೇಕಂತ ಸಹ ಇವರು ಹೇಳ್ತಾ ಹೋಗ್ತಾರೆ. ಆಮೇಲೆ ಕೊನೆಯದಾಗಿ ಬರುತ್ತೆ ಸಮರ್ಥ ಶಿಕ್ಷಕ, ರಾಷ್ಟ್ರ ರಕ್ಷಕ ಅಂತ ಬರುತ್ತೆ. ಈ ಸಮರ್ಥ ಶಿಕ್ಷಕ, ರಾಷ್ಟ್ರ ರಕ್ಷಕದಲ್ಲಿ ಒಬ್ಬ ಶಿಕ್ಷಕ ಯಾವ ರೀತಿ ತನ್ನ ಮಕ್ಕಳಿಗೆ ಅಥವಾ ತನ್ನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕನಾಗಿ ರಾಷ್ಟ್ರ ನಿರ್ಮಾಣಕ್ಕೆ ಒಂಥರ ಮಾರ್ಗದರ್ಶನ ಮಾಡ್ತಾನೋ ಅಂಥವರಿಗೆ ಈ ಪುಸ್ತಕ ತುಂಬ ಸೂಕ್ತವಾದ ಪುಸ್ತಕ. ಆದ್ದರಿಂದ ಈ ಪುಸ್ತಕವನ್ನು ತಮಗೆಲ್ಲರೂ ಓದಬೇಕೆಂದು ಈ ವಿಡಿಯೋ ಮೂಲಕ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.